ಕೆಲವು ಫ್ಯಾನ್ಸ್ಗೆ ನೀವು ಒಂದು ಒಳ್ಳೆ ರೀತಿ ಇದು ಕೇಳಿದ್ರಿ, ಸಲಹೆ ಕೊಟ್ರಿ. ಅದ್ರ ನಡುವೆ ಇವಾಗ ಅವ್ರ ಸಾಂಗು ನೆಕ್ಸ್ಟ್ ಇದ್ರೆ ನೆಮ್ಮದಿ ಆಗಿರಬೇಕು ಅದು ರಿಲೀಸ್ ಆಗ್ತಾ ಇದೆ. ಸೊ ಇದ್ರ ವಿಚಾರವಾಗಿ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ಒಬ್ಬ ನಟ ತನ್ನ ಹೆಂಡ್ತಿಗೆ ಬೈದಿರೋ ಕೆಟ್ಟ ಪದ ಡೈಲಾಗನ್ನು ಸಾಂಗಾಗಿ ಇಟ್ಕೊಂಡಿದ್ದಾರೆ, ಬೇಕಿತ್ತ ಇದು ಅನ್ನೋ ಥರ ಚರ್ಚೆ ಕೂಡ ಆಗ್ತಾ ಇದೆ. ಯಾಕೆ ಮಾಡಬೇಕಾದ್ರೆ ಬೇರೆ ಯಾವ್ದಾರ ಸಾಕಷ್ಟು ಹಾಡುಗಾರ ಬರಗಾರಿದ್ದಾರೆ, ಅವ್ರದ್ದು ದರ್ಶನ್ ಅವ್ರದ್ದು ಸಾಕಷ್ಟು ಒಳ್ಳೊಳ್ಳೆ ಇಟ್ಟ ಹಾಡುಗಳು ಕೂಡ ಇದೆ. ಇದ್ರೆ ನೆಮ್ಮದಿ ಆಗಿರಬೇಕು. ಯಾರಿಗೋ ಟಾಂಗ್ ಕೊಡೋಕೆ ಈ ಹಾಡನ್ನು ಮಾಡಿಸಿದ್ರ ದರ್ಶನ್ರಿಗೆ ಗೊತ್ತಿಲ್ಲದೆ ಇದು ಮಾಡೋಕ್ಕಾಗಲ್ಲ. ಇದ್ರೆ ನೆಮ್ಮದಿ ಆಗಿರಬೇಕು. ಏನಿದು ಯಾಕೆ ಇಟ್ರು ಸರ್? ಏನಂದರೆ ಹೌದಲ್ವ ಸರ್, ಇದ್ದರೆ ನೆಮ್ಮದಿಯಾಗಿರಬೇಕು. ಇವಾಗ ನಾನು ನನ್ನ ಹೆಂಡ್ತಿಗೆ ಹೇಳ್ತೀನಿ, ನೋಡಮ್ಮ ಇದ್ದರೆ ನೆಮ್ಮದಿಯಾಗಿ ಇದು ಬಿಡಬೇಕಮ್ಮ, ಸುಮ್ಮನೆ ಈ ಕಮಿಟ್ಮೆಂಟು ರಿಸ್ಕು ಈ ಥರದಲ್ಲಿ ಇದ್ದು ಏನಕ್ಕೆ ಅಂದರೆ ನಮ್ಮ ಯವ್ವನ ಏನಕ್ಕೆ ಹಾಳು ಮಾಡ್ಕೋಬೇಕು, ಮತ್ತು ನಮ್ಮ ಟೆನ್ಷನ್ನು ಸ್ಟ್ರೆಸ್ನ ಏನಕ್ಕೆ ಇದು ಮಾಡ್ಕೋಬೇಕು? ಅದು ಜನರಲ್ ನಾರ್ಮಲ್ ವರ್ಡ್ ಅದು. ಸೊ ಪ್ರತಿಯೊಬ್ಬ ಮನುಷ್ಯನೂ ನೆಮ್ಮದಿ ಬೇಕೇ ಬೇಕು. ಈಗ ಡೈರೆಕ್ಟ್ರ್ ಏನು ಮಾಡಿರ್ತಾರೆ, ಇಲ್ಲ ಈ ಲೈನ್ ಹಿಡ್ಕೊಂಡು ಮಾಡ್ತು ಅಂತ ಹೇಳಿದ್ರೆ ಒಂದು ಸಿನಿಮಾಗೆ ಒಂದು ಒಳ್ಳೆ ಹೈಪ್ ಸಿಗುತ್ತೆ, ಇದನ್ನು ಹಿಡ್ಕೊಂಡು ಮಾಡಿದ್ದಾರೆ. ಬಟ್ ಇವ್ರ ವೈಫ್ ಅವ್ರಿಗೆ ಹೇಳಿರೋದನ್ನು ಲಿರಿಕ್ಸ್ನ ಎಲ್ಲ ಬರೆದುಬಿಟ್ಟು ಆ ರೀತಿ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ಅಂದರೆ ನಾನು ಅದನ್ನೇ ಹೇಳಿದ್ದಂದರೆ ಕಾನೂನು ವಿರುದ್ಧವಾಗಿ ನಾವು ಹೋಗೋಕ್ಕಾಗಲ್ಲ. ಇದು ನಾರ್ಮಲ್ ಜನರಲ್ ವರ್ಡ್ ಇದು. ಇದ್ರೆ ನೆಮ್ಮದಿ ಆಗಿರಬೇಕು, ಅದು ನಾರ್ಮಲಾಗಿ ಮಾತಾಡ್ತೀವಿ. ಆ ವರ್ಡನ್ನು ಅದನ್ನು ಸಾಂಗ್ ಅಂತ ಮಾಡಿದ್ದಾರೆ. ಇನ್ನೂ ಸಾಂಗ್ ರಿಲೀಸ್ ಆಗಿಲ್ಲ. ಅದು ಬಿಟ್ಟಾದ್ಮೇಲೆ ನೋಡೋಣ ಅದು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅದನ್ನು.